ನಮಸ್ಕಾರ. ನಾನು ಬಸವರಾಜು. ಒಂದು ಕಡೆ ಕೇರಳದ ಮುಖ್ಯಮಂತ್ರಿಯ ಆಯ್ಕೆ ನಡೀತಿದೆ ಪ್ರಕ್ರಿಯೆ. ಮತ್ತೊಂದು ಕಡೆ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಟಿವಿಕೆಗೆ ಬೆಂಬಲಿಸಿ ಅಲ್ಲಿಯೂ ಕೂಡ ಮುಖ್ಯಮಂತ್ರಿ ಆಯ್ಕೆ ಆಗಿದೆ. ಫ್ಲೋರ್ ಟೆಸ್ಟ್ ಕೂಡ ಆಗಬೇಕಿದೆ. ಇದರ ಮಧ್ಯೆ ರಾಜ್ಯ ರಾಜಕಾರಣದಲ್ಲಿ ಸ್ಫೋಟಕವಾದ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಮಾಜಿ ಸಚಿವ ಸಿದ್ದರಾಮಯ್ಯ ಅವರ ಅತ್ಯಾಪ್ತ KN ರಾಜಣ್ಣ ಅವರು. ಈ ತಿಂಗಳಲ್ಲೇ ಬದಲಾವಣೆ ಆಗುತ್ತೆ, ಹಾಗಂತ CM ಬದಲಾಗೋದಿಲ್ಲ, CM ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, ಈ ನಾಯಕತ್ವದ ಗೊಂದಲಗಳನ್ನು ಬಗೆಹರಿಸಿ ಅನ್ನೋದನ್ನ ನಾವು ಹೈಕಮಾಂಡ್ಗೆ ಹೇಳಿದ್ದೀವಿ ಅಂತ ಹೇಳ್ತಿರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ, ಈ ತಿಂಗಳಲ್ಲಿ ಮಹತ್ವದ ಬದಲಾವಣೆ ಆಗುತ್ತೆ. ಬದಲಾವಣೆ ಏನು? ಸಂಪುಟ ಪುನರ್ರಚನೆ. ಅತ್ಯಂತ ಸ್ಪಷ್ಟವಾಗಿ ಹೇಳ್ತಿರುವಂತಹ ಮಾತುಗಳು ಇದು. ಇನ್ನು 2 ಕಡೆ ಉಪಚುನಾವಣೆ ನಡೀಬೇಕಿದೆ. ಸುಧಾಕರ್ ಅವರ ನಿಧನದ ನಂತರ ತೆರವಾದಂತಹ ಕ್ಷೇತ್ರ ಸೇರಿದಂತೆ 2 ಕಡೆ ಉಪಚುನಾವಣೆ ನಡೀಬೇಕಿದೆ. GBA ಚುನಾವಣೆ ಆಗಬೇಕಿದೆ. GBA ಹೊಣೆಗಾರಿಕೆಯನ್ನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರಿಗೂ ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೊಟ್ಟಿರುವ ಸಂದರ್ಭದಲ್ಲೇ ಪಕ್ಕಾ ಮೆಸೇಜ್, ಸಿದ್ದರಾಮಯ್ಯ ಅವರು ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗಿರ್ತಾರೆ. DK ಶಿವಕುಮಾರ್ ಅವರ ಎಲ್ಲ ಪ್ರಯತ್ನಗಳು, ಪ್ರಾರ್ಥನೆಗಳು ವಿಫಲವಾಗುತ್ತೆ, ಅವರು ಮುಖ್ಯಮಂತ್ರಿ ಆಗೋಕೆ ಸಾಧ್ಯ ಇಲ್ಲ ಸದ್ಯದ ಮಟ್ಟಿಗೆ. ಹಾಗಿದ್ರೆ ಯಾರನ್ನೆಲ್ಲ ಸಂಪುಟದಿಂದ ಕೆಳಗಿಳಿಸಬಹುದು? ದೊಡ್ಡದೊಂದು ಪಟ್ಟಿ ಈಗ ಚರ್ಚೆ ಆಗ್ತಿರುವಂಥದ್ದು. ಕೆಲವರಿಗೆ ಕೋಪ್ ಕೊಟ್ರೆ ಅವ್ರ ಮನೆಗೆ ಇನ್ನೊಂದು ಅವಕಾಶ ಕೊಡುವಂತಹ ಪ್ರಯತ್ನಗಳು ಇರುವಂತಹ ಸಂದರ್ಭದಲ್ಲಿ, ಯಾಕಂದ್ರೆ ಅತ್ಯಂತ ಹಿಂದುಳಿದ, ಅಲ್ಪಸಂಖ್ಯಾತ ಮತ್ತು ದಲಿತ ಸಮಾಜಗಳಿಗೆ ನ್ಯಾಯ ಕೊಡುವಂತಹ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಈ ಮಹತ್ವದ ಹುದ್ದೆಗಳಲ್ಲಿ ಕೂರಿಸುವಂತಹ ಪ್ರಯತ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಆ ಕಾರಣಕ್ಕೋಸ್ಕರನೇ ಈಗಿನ ಪಟ್ಟಿ ಏನಿದೆ, ಸಚಿವರ ಪಟ್ಟಿ, ಇದರಲ್ಲಿ ಸುಮಾರು 13 ಜನರನ್ನ ಕೆಳಗಿಳಿಸಿ ಮತ್ತೊಬ್ಬರಿಗೆ ಆ ಅವಕಾಶವನ್ನ ಕೊಡಬಹುದು. ಆ ಸಾಲಿಗೆ ಮೊದಲನೆಗೆ ಕೋಕ್ ಕೊಡುವಂತಹ ಸಚಿವರು ಅದು KH ಮುನಿಯಪ್ಪ ಅವರು, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿರುವಂತವರು. ಒಂದು ವೇಳೆ ಅವರನ್ನ ಸಂಪುಟದಿಂದ ಕೆಳಗಿಳಿಸಿದ್ರೆ ಆ ಜಾಗಕ್ಕೆ ಅವರ ಪುತ್ರಿ ರೂಪಾ ಶಶಿಧರ್ ಅವರನ್ನ ತರುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಇದು ಒಂದು. ಎರಡನೇದು, ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವರು, ಅವರನ್ನ ಕೆಳಗಿಳಿಸಿ ಆ ಜಾಗಕ್ಕೆ ಸಿದ್ದರಾಮಯ್ಯ ಅವರ ಬಹುಕಾಲದ ಆತ್ಮೀಯ ಸ್ನೇಹಿತ ಉಳಿಯಾಳ ಶಾಸಕ RV ದೇಶಪಾಂಡೆ ಅವರನ್ನ ತಂದು ಕೂರಿಸಬಹುದು. ಇದು ಬಿಟ್ರೆ ಸಲೀಂ ಅಹಮದ್ ಅವರಿಗೆ ಅವಕಾಶವನ್ನ ಕೊಡಬಹುದು. ಅದಕ್ಕೋಸ್ಕರ ರಹೀಂ ಖಾನ್, ಪೌರಾಡಳಿತ ಇಲಾಖೆಯ ಸಚಿವರು, ಅವರು ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಸಂಪುಟದಿಂದ ಕೆಳಗಿಳಿತಾರೆ. ಆ ಜಾಗಕ್ಕೆ ರೂಪಾ ಶಶಿಧರ್ ಹೊರತುಪಡಿಸಿ ಮತ್ತೊಬ್ಬರಿಗೆ, ಅದು ಲಿಂಗಾಯತ ಪಂಚಮಸಾಲಿ ಸಮಾಜದಿಂದ ಮತ್ತೊಬ್ಬರಿಗೆ ಅವಕಾಶವನ್ನು ಕಲ್ಪಿಸಬಹುದು. ಶರಣ ಬಸಪ್ಪ ದರ್ಶನಾಪುರ್ ಸಣ್ಣ ಕೈಗಾರಿಕೆ ಸಚಿವರು, ಅವ್ರಿಗೂ ಕೂಡ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ. ಇನ್ನು NS ಬೋಸರಾಜ್ ಸಣ್ಣ ನೀರಾವರಿ ಸಚಿವರು, ಇವರಿಗೆ ಕೋಕ್ ಕೊಡೋದ್ರಿಂದ ಅತ್ಯಂತ ಹಿಂದುಳಿದ ಸಮಾಜಕ್ಕೆ ಸೇರಿದಂತಹ ಶಾಸಕರೊಬ್ಬರು ಸಚಿವರಾಗಬಹುದು. ಆ ಜಾಗಕ್ಕೆ ಪುಟ್ಟರಂಗ ಶೆಟ್ರು ಬಂದು ಕೂರಬಹುದು ಅನ್ನುವಂಥದ್ದು ಒಂದು ನಿರೀಕ್ಷೆ. ಇನ್ನು ಮಧು ಬಂಗಾರಪ್ಪ ಅವರು ಕೂಡ ಈಗ ಅವರ ಸಮಾಜದ ಮತ್ತೊಬ್ಬ ನಾಯಕನಿಗೆ, ಅತ್ಯಂತ ಹಿರಿಯ ನಾಯಕನಿಗೆ ಅವಕಾಶ ಮಾಡಿಕೊಡೋದಕ್ಕೋಸ್ಕರ ಸಂಪುಟದಿಂದ ಹೊರಗೆ ಬರ್ತಾರೆ. ಅಲ್ಲಿಗೆ ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕ ಮತ್ತು ಅತ್ಯಂತ ಹಿಂದುಳಿದ ಸಮಾಜದ ನಾಯಕ ಸಿದ್ದರಾಮಯ್ಯ ಅವರ ಇವತ್ತಿನ ಸುಭದ್ರ ಕೋಟೆಯ ದಂಡನಾಯಕ BK ಹರಿಪ್ರಸಾದ್ ಅವರು ಸಚಿವರಾಗ್ತಾರೆ. ಗೃಹ ಖಾತೆ ಸಿಗುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಇದು ಬಿಟ್ರೆ ಡಾಕ್ಟರ್ HC ಮಹದೇವಪ್ಪ ಅವರನ್ನು ಕೂಡ ಸಂಪುಟದಿಂದ ಪಕ್ಕಕ್ಕೆ ಸರಿಸಿ ಅಲ್ಲಿಗೆ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡಬಹುದು. ಮೈಸೂರು ಭಾಗದ ಶಾಸಕರೊಬ್ಬರು ಸಚಿವರಾಗಬಹುದು. ಅನಿಲ್ ಚಿಕ್ಕಮಾದು ಅವ್ರಿಗೆ ಅವಕಾಶ ಸಿಗಬಹುದಾ ಅನ್ನೋದು ಮೈಸೂರಿನ ಜನರ ನಿರೀಕ್ಷೆ. ಇದು ಬಿಟ್ರೆ ಭೈರತಿ ಸುರೇಶ್ ಅವರು ಕೂಡ ಸಚಿವ ಸ್ಥಾನವನ್ನು ಬಿಟ್ಟುಕೊಡ್ಬೇಕಾಗತ್ತೆ. ಮತ್ತೊಂದು ಹಿಂದುಳಿದ ಸಮಾಜದ ಶಾಸಕರಿಗೆ ಆ ಅವಕಾಶವನ್ನ ಕಲ್ಪಿಸಿ ಕೊಡ್ಲಿಕ್ಕೆ. ಇದು ಬಿಟ್ರೆ ಕೆ ವೆಂಕಟೇಶ್
ಪಶುಸಂಗೋಪನೆಯ ಸಚಿವರು ಇವರು ಕೂಡ ಸಂಪುಟದಿಂದ ಕೆಳಗಿಳಿಬೇಕಾಗುತ್ತೆ. ಕೋಕ್ ಗ್ಯಾರಂಟಿ. ಇದಲ್ಲದೆ ದಾವಣಗೆರೆಯ ಉತ್ತರದ ಶಾಸಕರು ಹಾಲಿ ಸಚಿವರು ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಸಂಪುಟದಿಂದ ಹೊರಗುಳಿತಾರೆ. ಶಿವಾನಂದ ಪಾಟೀಲ್ರು ನೇರವಾಗಿ ಹೇಳಿದ್ದಾರೆ, ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡಿ, ನಾನು ರಾಜೀನಾಮೆ ಕೊಡೋದಕ್ಕೆ ಸಿದ್ಧನಾಗಿದ್ದೀನಿ ಅಂತ. ಹಾಗಿದ್ರೆ ಯಾರಿಗೆಲ್ಲ ಅವಕಾಶ ಸಿಗಬಹುದು ನೋಡಿ. ಫಸ್ಟ್ BK ಹರಿಪ್ರಸಾದ್ ಅವರಿಗೆ, ನೆಕ್ಸ್ಟ್ ರೂಪಾ ಶಶಿಧರ್ ಅವರಿಗೆ, ಸಲೀಂ ಅಹಮದ್ ಅವರಿಗೆ, ಅನಿಲ್ ಚಿಕ್ಮಾದು, UT ಖಾದರ್ ಅವರಿಗೂ ಕೂಡ ಅವಕಾಶ ಸಿಗತ್ತೆ ಅಂತ. ಬೇಳೂರು ಗೋಪಾಲಕೃಷ್ಣ ಅವರಿಗೆ ಈ ಸಲ ಸಂಪುಟದಲ್ಲಿ ಅವಕಾಶ ಸಿಗತ್ತೆ. ಅಶೋಕ್ ಮಹದೇವಪ್ಪ ಪಟ್ಟಣ್ಣ ಅವರು ರಾಮದುರ್ಗದ ಶಾಸಕರು, ಅವ್ರಿಗೂ ಕೂಡ ಅವಕಾಶ ಸಿಗಬಹುದು. ಇದಲ್ಲದೆ DK ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಇಬ್ಬರು TB ಜಯಚಂದ್ರ ಶಿರಾದ ಶಾಸಕರು, ದೆಹಲಿಯ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಆಗಿರೋರು, ಅವರು ಕೂಡ ಸಚಿವರಾಗಬಹುದು. ಇನ್ನು HC ಬಾಲಕೃಷ್ಣ ಅಂದ್ರೆ ಮಾಗಡಿ ಬಾಲಕೃಷ್ಣ ಅವ್ರಿಗೂ ಕೂಡ ಅವಕಾಶ ಸಿಗಬಹುದು. ಇದಲ್ಲದೆ ನಾಗೇಂದ್ರ ಮತ್ತು KN ರಾಜಣ್ಣ ಅವರು ಸುಲಭವಾಗಿ ಸಂಪುಟದಲ್ಲಿ ಅವಕಾಶ ಪಡೆಯುವಂತಹ ಸಾಧ್ಯತೆಗಳಿದೆ. ಇಷ್ಟು ದೊಡ್ಡ ಬದಲಾವಣೆಯ ಕಾರಣಕ್ಕೇನೆ ಸಿದ್ದರಾಮಯ್ಯ ಅವರ ಬಣ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಿರುವಂಥದ್ದು, ಬಹುದೊಡ್ಡ ಬದಲಾವಣೆ ಆಗುತ್ತೆ ಮೇ ತಿಂಗಳಲ್ಲಿ. CM ಬದಲಾವಣೆ ಅಲ್ಲ, ಸಂಪುಟ ಪುನರ್ರಚನೆ ಆಗತ್ತೆ. ಈ ಪಟ್ಟಿ ಏನಿದೆ ಈ ಲೆಕ್ಕದಲ್ಲೇ ಸಚಿವರು ಬಂದು ಕೂತ್ರೆ ಇದು ಅಪ್ಪಟ ಅಹಿಂದ ಸರ್ಕಾರ, ಅಹಿಂದ ಸಂಪುಟ ಅನ್ನೋದು ಮತ್ತೊಮ್ಮೆ ಜಗಜ್ಜಾಹೀರಾಗತ್ತೆ. ಹಾಗಿದ್ರೆ ಯಾರನ್ನೆಲ್ಲ ಸಂಪುಟದಿಂದ ಹೊರಗಿಡಬಹುದು, ಇಡಬೇಕು, ಆ ಜಾಗಕ್ಕೆ ಯಾರನ್ನ ತಂದು ಕೂರಿಸಿದ್ರೆ ಉತ್ತಮ ಅಂತ ನಿಮಗನ್ಸತ್ತೆ? ಕಮೆಂಟ್ ಮಾಡಿ.